ಶುರುವಾಗ್ತಿದೆ ಹೊಸ ಕಥೆ ರಥಸಪ್ತಮಿ ಡಿಸೆಂಬರ್ 8ರಿಂದ ಸಂಜೆ 6 ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ. ಏನ್ ಕರ್ಣ, ಏನು ಮಾತಾಡ್ತಾನೆ ಇಲ್ಲ, ಸೈಲೆಂಟ್ ಆಗಿ ಸೀರಿಯಸ್ ಆಗಿ ಗಾಡಿ ಓಡಿಸ್ತಾ ಇದೆಯಾ? ಈಸ್ ಆಲ್ ಓಕೆ? ಇನ್ನೊಂದ್ಸಲ ಮಾತಾಡಿ. ಮನೇಲೇನಾದ್ರೂ ಪ್ರಾಬ್ಲಮ್ಮಾ? ನಮ್ಮ ಮನೆ ಯಾವತ್ತು ಸರಿಯಾಗಿತ್ತು? ಪ್ರಾಬ್ಲಮ್ ಇಲ್ಲದೆ ಇರೋ ದಿನ ಯಾವತ್ತಾದ್ರೂ ಇದೆಯಾ? ನಿನಗೇನಾದ್ರೂ ನೆನಪಿದ್ಯಾ? ಅದು ಸರಿನೇ ಅನ್ನು, ಆದ್ರೆ ನಿನ್ನ ಮೌನಕ್ಕೆ ಕೋಪಕ್ಕೆ ಒಂದ್ ರೀತಿಲಿ ನಾನೇ ಕಾರಣ ಅಲ್ವಾ? ಮೀರಾ ಜೊತೆ ನಾನು ಮದುವೆ ನಾಟಕ ಆಡಬಾರ್ದಾಗಿತ್ತು. ಅಟ್ಲೀಸ್ಟ್ ಅದು ನಾಟಕ ಅಂತ ನಾನು ನಿನ್ನ ಹತ್ರನಾದ್ರೂ ಹೇಳ್ಬೇಕಾಗಿತ್ತು. ಹೇಳ್ದೆ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಈಗ ನೋಡು, ಏನೇನೋ ಅನಾಹುತಗಳಿಗೆ ಅಚಾತುರ್ಯಗಳಿಗೆ ನಾನೇ ಕಾರಣ ಆಗ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡು ಕಾರಣ. ಅಲ್ಲ ಭಾವ, ನೀವ್ ಹೀಗ್ ಮಾತಾಡ್ದೆ ಬಾಯಿಗೆ ಬೀಗ ಹಾಕೊಂಡ್ ಕೂತ್ಕೊಂಡ್ರೆ ನಾವ್ ಏನಂತ ಅರ್ಥ ಮಾಡ್ಕೋಬೇಕು? ಸುಮ್ನೆ ನೀವು ನಮ್ಗೆ ಟೆನ್ಷನ್ ಕೊಡ್ತಾ ಇದ್ದೀರಾ. ಓ, ನಾವಿಬ್ರು ಇಲ್ಲಿಗೆ ಬಂದ್ಮೇಲೆ ಯಾರಿಗೂ ಫೋನ್ ಮಾಡ್ಲಿಲ್ಲ ಅಂತ ಕೋಪ ಮಾಡ್ಕೊಂಡ್ರಾ? ಅರ್ಜುನ್ ಸರ್ ನೋಡಿ, ಎಷ್ಟು ಮಾತಾಡಿದ್ರು ತುಟಿಕ್ ಪಿಟಿಕ್ ಅಂತಿಲ್ಲ. ನಾವೇನ್ ತಪ್ಪು ಮಾಡಿದ್ವಿ ಅಂತ ಇವ್ರು ಈ ತರ ಆಡ್ತಾ ಇದಾರೆ. ಭಾವ ಪ್ಲೀಸ್ ಮಾತಾಡಿ. ಅದ್ ಏನೇ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರ ಹುಡ್ಕೋಣ. ಪರಿಹಾರನ? ಯಾವುದೇ ಸಮಸ್ಯೆ ಆದ್ರೂ? ಹಾ, ನೀವೇ ಹೇಳ್ತಾ ಇದ್ರಿ ಅಲ್ವಾ ಭಾವ, ಪರಿಹಾರ ಇಲ್ದೇ ಇರೋ ಸಮಸ್ಯೆನೇ ಇಲ್ಲ ಅಂತ. ಹೇಳಿ, ಏನ್ ನಿಮ್ ಸಮಸ್ಯೆ? ಮಣಿ, ಹೇಳಿ ಅದಕ್ಕೆ, ನನ್ನ ಮಣಿನ ವಾಪಸ್ ತಂದು ಕೊಡೋದಕ್ಕಾಗುತ್ತಾ? ಕ್ಯಾನ್ ಯು ಬ್ರಿಂಗ್ ಹರ್ ಬ್ಯಾಕ್ ಟು ಮೈ ಲೈಫ್? ಭಾವ, ಹೋದವ್ರು ಯಾರು ವಾಪಸ್ ಬರಲ್ಲ. ಈ ಕಹಿ ಸತ್ಯನ ನಾವು ಜೀರ್ಣಿಸ್ಕೊಳ್ಳೇಬೇಕು. ಅವ್ರಿಲ್ದೆ ಹೋದ್ರು, ಅವ್ರಿದ್ದಾರೆ, ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ. ಕತ್ಲೆನಲ್ಲೂ ನಮ್ ಕೈ ಹಿಡಿದು ನಡೆಸ್ತಾರ ಅನ್ನೋ ನಂಬಿಕೆನಲ್ಲೇ ನಾವು ನಮ್ಮ ಮುಂದಿನ ಜೀವನನ ಸಾಗಿಸ್ಬೇಕು. ನಿಜ, ಅವಳನ್ನು ವಾಪಸ್ ತರೋ ಶಕ್ತಿ ನನಗಾಗ್ಲಿ ನಿಮ್ಗಾಗ್ಲಿ ಇಲ್ಲ. ಆದ್ರೆ ಅವಳ ಸಾವಕ್ಕೆ ಕಾರಣ ಆದವರು ಇನ್ನೂ ಈ ಭೂಮಿ ಮೇಲೆ ಇದಾರಲ್ಲ, ನಮ್ ಜೊತೆನೆ ಇದಾರಲ್ಲ. ಒಂದ್ಸತಿ ಈ ವಿಡಿಯೋನ ಕಣ್ಬಿಟ್ ನೋಡಿ. ಏನು, ಅವಳು ಸಾವಿಗೆ ಕಾರಣ ಆದವ್ರು ಅಂತಂದ್ರೆ ಯಾರ್ ಭಾವ? ಯಾರದು? ಅಶ್ವಿನ್. ಇಬ್ರು ಹೇಗಿದ್ದೀರಾ? ನೀವೆಲ್ಲೇ ಹೋದ್ರೂ ಜೊತೆಲಿ ಕೈ ಹಿಡ್ಕೊಂತಾನೆ ಹೋಗ್ತೀರಾ. ಅಂದ್ಮೇಲೆ ನೋ ಡೌಟ್ ಎಲ್ಲಿದ್ರು ಹೇಗಿದ್ರು ನಗ್ನಾಗ್ತಾ ಖುಷಿಯಾಗಿರ್ತೀರಾ. ಬಟ್ ನನಗ್ ಕುತೂಹಲ ಇರೋದು,
ಏ ಸೇವಂತಿ, ನನ್ ಪ್ರಶ್ನೆ ಕೇಳಿಸ್ಕೊ. ಈಗ ನೀವಿಬ್ರು ಜೆಪಿ ಕಡೆಯಿಂದ ಮುಕ್ತಿ ಪಡ್ಕೊಂಡ್ಮೇಲೆ ಎಲ್ಲಿಗೆ ಹೋದ್ರಿ? ಐ ಮೀನ್, ಸ್ವರ್ಗಕ್ಕೆ ಹೋದ್ರೋ ಇಲ್ಲ ನರಕಕ್ಕೆ ಹೋದ್ರೋ? ಹೇ, ಹೋಗಮ್ಮ ನೀನು, ಎಲ್ಲದಕ್ಕೂ ನಾಚಿಕೆ ಪಟ್ಕೋತೀಯ.